ಕಾರಣ ಏನಿಲ್ಲ, ಆ್ಯಸ್ ಯೂಶ್ವಲ್ ಪ್ರತಿನಿತ್ಯ ನಾವು ಊಟಕ್ಕೆ ಅದನ್ನು ಆನೆಗಳನ್ನು ಒಟ್ಟಿಗೆ ನಾವು ಊಟಕ್ಕೆ ಇದು ಮಾಡ್ತೀವಿ. ಆವಾಗ ಸುಮಾರು ನೆನ್ನೆ ಒಂದು 7-7:30 ಅಷ್ಟೊತ್ತಿಗೆ ಊಟಕ್ಕೆ ಅಂದರೆ ಆನೆಗಳಿಗೆ ಆಹಾರ ಕೊಡೋ ಸಮಯದಲ್ಲಿ ಕಂಜಾನೆ ಮತ್ತು ಧನಂಜಯ ಅಕ್ಕಪಕ್ಕ ನಿಂತು ಜಸ್ಟ್ ಊಟ ಮಾಡೋದ್ರಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಅದು ಆ್ಯಸ್ ಯೂಶ್ವಲ್ ವೆರಿ ಕಾಮನ್ ಬಿಹೇವಿಯರ್. ಒಂದು ಮೇಲ್ ಜೊತೆಗೆ ಇನ್ನೊಂದು ಮೇಲ್ ಬಂದಾಗ ಸ್ವಲ್ಪ ಆ ರೀತಿ ಇರಿಟೇಬಿಲಿಟಿ ಆಗುತ್ತೆ. ಆ್ಯಂಡ್ ಬಹುಶಃ ಆಹಾರ ತಿನ್ನಬೇಕಾದ್ರೆ ಜಸ್ಟ್ ಲೈಟಾಗಿ ಗುದ್ದಾಟ ಅಂತಂತ ಹೇಳ್ತೀವಲ್ಲ ನಾವು, ಆ ರೀತಿ ಆಗಿದೆ. ಆ ರೀತಿ ಆದಮೇಲೆ ತಕ್ಷಣ ಏನಾಗಿದೆ, ಕಂಜಾನೆ ಆನೆಗೆ ಧನಂಜಯ ಬೆರೆಸ್ಕೊಂಡು ಹೋದ ನಂತರ ತಕ್ಷಣ ಅದನ್ನು ಕಂಟ್ರೋಲಿಗೆ ತೊಗೊಂಡು ಇದು ಮಾಡಿದ್ದಾರೆ. ಸರ್, ಈಗ ಅಲ್ಲಿ ಕಂಜನ್ ಜೊತೆ ಮಾವುತ ಇರಲಿಲ್ಲ, ಮತ್ತು ಧನಂಜಯ ಮಾವುತ ತುಂಬ ಕಂಟ್ರೋಲ್ ಮಾಡಿದ್ದಾರೆ. ಇದು ಏನು ನಿರ್ಲಕ್ಷ್ಯ ಆಗಿದೆಯಾ ಹೇಗೆ? ಇಲ್ಲ, ನಿರ್ಲಕ್ಷ್ಯ ಅಂತ ಆಗಿರೋದಿಲ್ಲ. ಇದನ್ನು ಆ್ಯಸ್ ಯೂಶ್ವಲ್ ನಾವು ಊಟಕ್ಕೆ ಆಹಾರಕ್ಕೆ ಬಿಟ್ಟಿರ್ತೀವಿ. ಆಹಾರಕ್ಕೆ ಬಿಟ್ಟಾಗ ಸಾಲಾಗಿ ಎಲ್ಲ ಆನೆಗಳು ಬರ್ತವೆ, ತೊಗೊಳ್ತಾ ಇರುವಾಗ ಇದು ಕಾಮನ್ ಪ್ರಾಕ್ಟೀಸ್. ಇದು ಈ ವರ್ಷವೇ ಅಲ್ಲ, ಪ್ರತಿ ವರ್ಷ ದಸರಾಗಳಲ್ಲಿ ನಡೆಯೋದಂಥ ಒಂದು ರಿಚುವಲ್ ಇದು. ಈ ರೀತಿ ಆಗಬೇಕಾದ್ರೆ ಈ ಕಂಜಾನೆಯಲ್ಲಿ ಮಾವುತ ಇರಲಿಲ್ಲ ಅಂದರೆ ಮಾವುತನ ಕೆಳಗಿದ್ರು. ಯಾವಾಗ ಬಂದು ಹಿಂಗೆ ಸ್ವಲ್ಪ ಘರ್ಷಣೆ ಆಯಿತು, ಆವಾಗ ಮಾವುತ ಹಿಂದೆ ಸರಿದಿದ್ದಾರೆ. ಧನಂಜಯ ಮಾವುತ ಅದ್ರ ಮೇಲೆ ಏನಾಯಿತು, ಈ ಕಂಟ್ರೋಲ್ ತೊಗೊಂಡಿದ್ದಾರೆ. ಕೂಡ ಒಂದೇ ಕ್ಯಾಂಪ್ನ ಆನೆ, ಈ ಹಿಂದೆ ಕೂಡ ಈ ರೀತಿಯಾದಂಥ ಒಂದು ಆಟ ನಡೆದಿದೆಯಾ ಅಂತ ಹೇಳಿದರೆ ಆನೆ? ಅದು ನಾನು ಅದೇ ಹೇಳಿದೆ ತಮಗೆ, ಇದು ಡಿಪೆಂಡ್ಸ್ ಅಪಾನ್ ಮೂಡ್ ಆಫ್ ಎಲಿಫೆಂಟ್ಸ್. ಈಗ ಇದಕ್ಕೂ ಮತ್ತು ಬೇರೆ ಇದಕ್ಕೂ ನಾವು ಕಂಪೇರ್ ಮಾಡೋದು ಬೇಡ. ಇದು ಸಾಮಾನ್ಯವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ. ಅಕ್ಕಪಕ್ಕ 2 ಮೇಲ್ ಆನೆಗಳು ಬಂದಾಗ ಇಂಥ ಒಂದು ಚಿಕ್ಕ ಪುಟ್ಟ ಘರ್ಷಣೆಗಳು ಆಗ್ತದೆ. ಸರ್, ಕ್ಯೂರಿಯಾಸಿಟಿ ಕೇಳ್ತಾರೆ. ಈಗ ಮನುಷ್ಯನ ಗುಣನೂ ಪ್ರಾಣಿಗಳನ್ನು ಒಂದೇ ಥರ ಇರುತ್ತೆ. ಹೀಗಾಗಿ ಈ ನಡೆದಂಥ ಘಟನೆ ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರು ರಿವೆಂಜ್ ತಗೊಳ್ಳೋದು ಅದು ಪ್ರಾಣಿಯಲ್ಲಿ ಇದೆಯಾ ಅಂತೇಳಿ? ಇರೋದಿಲ್ಲ. ಇಟ್ಸ್ ಆಲ್ ಟೆಂಪ್ರರಿ. ಈಗ ನೋಡಿ, ಈಗ ನಾನೇ ಈಗ ಮನುಷ್ಯನ ಗುಣ ಹೇಗಿರುತ್ತೆ ಅಂದರೆ, ಈಗ ಎಲ್ಲ ರಶ್ ಆಗಿ ಬರ್ತೀವಿ, ನನಗೆ ಬಂದು ಯಾರೋ ಒಬ್ರು ತಿವಿತಿದ್ದಾರೆ ಅಂದರೆ ನಾವು ಅವರಿಗೆ ತಳ್ಳಿ ಸ್ವಲ್ಪ ಆ ಕಡೆ ಹೋಗಲಿಕ್ಕೆ ನೋಡ್ತೀವಿ. ಆ ರೀತಿ ಆಗಿರ್ತಕ್ಕಂಥ ಒಂದು ಸಹಜ ಘಟನೆ ಇದು. ಯಾವುದು ಆನೆಗಳಿಗೂ ಏನೂ ತೊಂದರೆ ಆಗಿಲ್ಲ, ಅದೊಂದು ಒಳ್ಳೆಯ ದೇವ್ರ ದಯದಿಂದ ಅದು ಏನೂ ಆಗಲಿಲ್ಲ. ಬಟ್ ಅಷ್ಟರೊಳಗೆ ನಮ್ಮ ಮಾವುತರು ಅದನ್ನು ಕಂಟ್ರೋಲ್ ತೊಗೊಂಡಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಅಸಹಜ ಒಂದು ವರ್ತನೆಗಳು ಅಥವಾ ಘಟನೆಗಳು ಅಥವಾ ಇಂಜುರಿ ಆಗಿ ಮುಂದಿನ ಇದಕ್ಕೆ ಪ್ರಕ್ರಿಯೆಗೆ ಯಾವುದು ಏನೂ ತೊಂದರೆ ಯಾವುದು ಆಗೋದಿಲ್ಲ. ಅದೇ ಪ್ರಿಕಾಷನರಿ. ಈಗ ನಾವು ಇನ್ನು ದಸರಾ ಕೆಲವೇ ಇರೋದ್ರಿಂದ ಈ ಆಹಾರ ಕೊಡಬೇಕಾದ್ರೆ ಭಾಳ ಅದನ್ನು ಸೂಕ್ಷ್ಮವಾಗಿ ಪ್ರತ್ಯೇಕವಾಗಿ ಅದನ್ನು ಈಗ ಆನೆಗಳಿಗೆ ಪ್ರತ್ಯೇಕವಾಗಿ ಕೊಟ್ಟು ಮತ್ತೆ ಆಮೇಲೆ ಆಹಾರ ಕೊಟ್ಟ ಮೇಲೆ ಮತ್ತೆ ಬೆರೆಯೋ ಒಂದು ಪ್ರಕ್ರಿಯೆ ಒಂದು ಪ್ರಾಕ್ಟೀಸನ್ನು ಮಾಡಿಸೋದು ಮತ್ತೆ ಮಾಡ್ತೀವಿ ಅದನ್ನು. ಸರ್, ಪಬ್ಲಿಕ್ಗೆ ಏನು ಅಪೀಲ್ ಮಾಡ್ತೀರಿ ಅಂತ? ಯಾಕಂದರೆ ಹೋಗೋವೆಲ್ಲ ತುಂಬ್ತಾ ಇರ್ತಾರೆ ಜನ. ಅದು ಸ್ವಲ್ಪ ಜನರು ಕೂಡ ಅದನ್ನು ಅರಿವು ಮಾಡಬೇಕು. ಈಗ ಇಲ್ಲೇ ತಾವು ನೋಡಿ, ಫೋಟೋಸ್ ಆನೆಗಳಿಗೆ ಫೋಟೋ ತೆಗಿಲಿಕ್ಕೆ ಬಂದು ಆನೆ ದಂತ ಮುಟ್ಟೋದು, ಇನ್ನೇನೋ ಮುಟ್ಟೋದು ಮಾಡ್ತಾರೆ. ಈ ರೀತಿ ಆದಾಗ ಆನೆಗಳಿಗೆ ಸ್ವಲ್ಪ ಇರಿಟೇಬಿಲಿಟಿ ಆಗುತ್ತೆ. ಅವಾಗ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಜನರು ಸೂಕ್ಷ್ಮವಾಗಿ ಅದನ್ನು ಅರಿತು ಆದಷ್ಟು ದೂರ ಇದ್ದು ಅದರದ್ದು ಸಂಭ್ರಮವನ್ನು ಇದು ಮಾಡಬೇಕು. ಹೌದು. ಪಬ್ಲಿಕ್ ಒಂದು ರೀತಿ ಬ್ಯಾಡ್ ನೆಗೆಟಿವ್ ಕಮೆಂಟ್ ಇದಾಗಿದೆ, ಮದ ಬಂದಿದೆಯೋ ಅನ್ನೋ ರೀತಿ. ಇಲ್ಲ, ಮದ ಬಂದರೆ ನಮ್ಮ ಡಾಕ್ಟ್ರುಗಳಿದ್ದಾರೆ, ಮಾವುತ್ ಕವಾಡಿಸ್ಗಳಿದೆ, ಅವ್ರಿಗೆ ಗೊತ್ತಾಗುತ್ತೆ. ಆನೆಗಳಿಗೆ ಮದ ಬರ್ತದೆ, ಬರೋದಿಲ್ಲ ಅಂತಲ್ಲ. ಈವನ್ ಅರ್ಜುನ ಆನೆಗೂ ಅವಾಗೆಲ್ಲ ಮದ ಬರ್ತಿತ್ತು, ಆದ್ರೂ ಕೂಡ ಅದು ಗಾಂಭೀರ್ಯದಿಂದ ಮೆರೆದಿರೋದು ಇದೆ. ಸೊ ಇದು ಬರ್ತದೆ, ಮದ ಬಂತು ಅಂದು ಮತ್ತೇನಾದರೂ ಆಯಿತು ಅಂದರೆ ಡಾಕ್ಟ್ರ್ ಇದ್ದಾರೆ, ಅವೆಲ್ಲ ಇದ್ದಾರೆ, ಮುಂದಿನ ಕ್ರಮ ಕೈಗೊಳ್ತಾರೆ.